ಭೂಗೋಳದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಳ್ತಾ ಬಂದು ಅರಣ್ಯ ಸಂಪನ್ಮೂಲ ಅಂದರೆ ಏನು ಅಂತನ್ನೆಲ್ಲ ತಿಳ್ಕೊಂಡಿದ್ದೇವೆ. ಇವತ್ತು ಇನ್ನೊಂದು ನಮ್ಮ ಭಾರತದ ಅತ್ಯಮೂಲ್ಯ ಸಂಪನ್ಮೂಲ ಆಗಿರುವಂತಹ ಜಲ ಸಂಪನ್ಮೂಲ, ಇದನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ನಮ್ಮ ಸಂಪನ್ಮೂಲಗಳಲ್ಲಿ ಜಲ ಸಂಪನ್ಮೂಲ ಅತ್ಯಂತ ಅಮೂಲ್ಯವಾದುದು. ಜಗತ್ತಿನ ಯಾವುದೇ ಜೀವಿಗಳಿಗಾಗಲಿ ಅಥವಾ ಸಸ್ಯ ಸಂಕುಲಕ್ಕಾಗಲಿ ನೀರು ಅತ್ಯಮೂಲ್ಯ, ಹೌದಲ್ವಾ? ಈ ನೀರು, ಆದ್ದರಿಂದಲೇ ಇದನ್ನು ನೀರನ್ನು ನಾವು ಜೀವಾಮೃತ ಅಂತ ಕರಿತೇವೆ, ಜೀವಜಲ ಅಂತ ಕರಿತೇವೆ. ಯಾಕೆಂದರೆ ಮಾನವನಿಗೆ ಸ್ಥಿರವಾದ ಜೀವನವನ್ನು ಮಾಡಬೇಕಾದ್ರೆ ಇತರ ಎಲ್ಲ ಸಂಪನ್ಮೂಲಗಳ ಹಾಗೆ ನೀರು ಕೂಡ ಅತ್ಯಂತ ಅಮೂಲ್ಯವಾದಂಥ ಒಂದು ಸಂಪನ್ಮೂಲ ಅನ್ನಿಸ್ಕೊಂಡಿದೆ. ಯಾಕೆಂದರೆ ನಮ್ಮ ದೈನಂದಿನ ಕೆಲಸಗಳಾದಂಥ ಸ್ವಚ್ಛತೆ ಇರ್ಬೋದು, ಅಡುಗೆ ಇರ್ಬೋದು, ಅಥವಾ ಇತರ ಕಾರ್ಯಗಳಿರ್ಬೋದು, ಅದರ ಜೊತೆಗೆ ಮೀನುಗಾರಿಕೆ, ಹೈನುಗಾರಿಕೆ ಇರ್ಬೋದು, ವಿದ್ಯುತ್ ಶಕ್ತಿ ತಯಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ನೌಕಾಯಾನ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಬೇರೆ ಬೇರೆ ಅಥವಾ ಮನೋರಂಜನೆ ಇರ್ಬೋದು, ಇವೆಲ್ಲ ಕಾರ್ಯಗಳಿಗೆ ನಾವು ದಿನನಿತ್ಯ ನೀರನ್ನು ಉಪಯೋಗಿಸ್ತಾ ಇದ್ದೇವೆ. ಹಾಗಾಗಿ ಇದೊಂದು ಅತ್ಯಮೂಲ್ಯ ಸಂಪನ್ಮೂಲ ಅನ್ನೋದನ್ನು ನಾವು ಮಂದಟ್ಟು ಮಾಡ್ಕೊಳ್ಬೇಕಲ್ವಾ? ಅದೇ ರೀತಿಯಲ್ಲಿ ಭಾರತ ಅಪಾರವಾದಂಥ ಜಲಸಂಪತ್ತನ್ನು ಹೊಂದಿದೆ. ಅಪಾರವಾದಂಥ ಜಲಸಂಪತ್ತು ಇದೆ ನಮಗೆ. ಇಲ್ಲಿ ಸಾಕಷ್ಟು ಮಳೆಯೂ ಆಗ್ತಾ ಇದೆ. ಹಾಗಾಗಿ ತುಂಬಿ ಹರಿಯುವಂಥ ನದಿಗಳು ನಮ್ಮಲ್ಲಿವೆ, ವಿಶಾಲವಾಗಿ ಹರಿಯುವಂಥ ನದಿ ಇದೆ. ಹಾಗಾಗಿ ಆ ಒಂದು ಸಂಪನ್ಮೂಲವನ್ನು ನಾವು ಅಂತರ್ಜಲ ಸಂಪತ್ತನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮದಾಗಿದೆ. ಮಕ್ಕಳೇ, ನಾವೀಗ ಹಾಗಾದರೆ ಯಾವುದು ನಮ್ಮಲ್ಲಿ ತುಂಬಿ ಹರಿಯುವಂಥ ನದಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತದ ಪ್ರಮುಖ ನದಿಗಳು ಯಾವುದು ಅಂತ ತಿಳಿದುಕೊಳ್ಳೋಣ. ನಾವು ಭಾರತದ ನದಿಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ಯಾವುದಂದರೆ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು ಅಂತ ನಾವು ಪ್ರತ್ಯೇಕವಾಗಿ ಅದನ್ನು ವಿಂಗಡಣೆ ಮಾಡ್ಬೋದು. ಯಾಕಂದರೆ ಅದರಲ್ಲಿ ಅದರ ಅಧ್ಯಯನ ಮಾಡೋದಕ್ಕೋಸ್ಕರ, ಅದನ್ನು ಸುಲಭವಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಎರಡು ವಿಂಗಡಣೆ ಮಾಡೋಣ. ಉತ್ತರ ಭಾರತದ ನದಿಗಳು ಹಾಗೆ ದಕ್ಷಿಣ ಭಾರತದ ನದಿಗಳು. ಉತ್ತರ ಭಾರತದ ನದಿಗಳನ್ನು ನಾವು ಹಿಮಾಲಯದ ನದಿಗಳು ಅಂತ ಕರಿತೇವೆ. ಮಕ್ಕಳೇ, ಹಿಮಾಲಯದ ನದಿಗಳು ಅಂತ ಕರಿತೇವೆ. ಯಾಕಂದರೆ ಇಲ್ಲಿನ ಹೆಚ್ಚಿನ ನದಿಗಳು ಹಿಮಾಲಯ ಪರ್ವತ ಪ್ರದೇಶದಲ್ಲಿ, ಹೆಚ್ಚಿನ ನದಿಗಳು ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹುಟ್ಟಿ ಅಲ್ಲಿ ಉಗಮಸ್ಥಾನ, ಅಲ್ಲಿ ಹುಟ್ಟಿ ಅವು ಮತ್ತೆ ಬೇರೆ ಬೇರೆ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನದಿಗಳು ಇದೆ. ಹಾಗೆ ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿಗಳು ಕೂಡ ಇದೆ. ಇವೆಲ್ಲದರ ಉಗಮಸ್ಥಾನ ಹಿಮಾಲಯ ಪರ್ವತ ಪ್ರದೇಶಗಳು. ಆದ್ದರಿಂದಲೇ ಇವುಗಳನ್ನು ಏನಂತ ಕರಿತೇವೆ? ಹಿಮಾಲಯ ನದಿಗಳು ಅಂತ ನಾವು ಕರಿತೇವೆ. ಇಲ್ಲಿ ಹಿಮಾಲಯದಲ್ಲಿ ಅನೇಕ ನದಿಗಳಿಗೆ ಇದು ಉಗಮಸ್ಥಾನ ಆಗಿದೆ. ಈ ನದಿಗಳು ನೀರಾವರಿ, ಜಲವಿದ್ಯುತ್ ಇರ್ಬೋದು, ಅಥವಾ ಕೈಗಾರಿಕೆ ಇರ್ಬೋದು, ಕೃಷಿ ಕಾರ್ಯ ಇರ್ಬೋದು, ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮನೋರಂಜನೆ ಇರ್ಬೋದು, ಹೀಗೆ ವಿವಿಧ ಕಾರ್ಯಗಳಿಗೆ ಈ ನದಿ ಮೂಲಗಳು ನಮಗೆ ಉಪಯೋಗಕ್ಕೆ ಸಿಗ್ತಾ ಇವೆ. ಹಿಮಾಲಯದ ನದಿಗಳಲ್ಲಿ ನಾವು ಮುಖ್ಯವಾಗಿ 3 ಪ್ರಮುಖ ನದಿಗಳನ್ನು ನಾವು ಅಧ್ಯಯನ ಮಾಡೋಣ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ. ನೀವೆಲ್ಲ ಕೇಳಿದ್ದೀರಿ. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಉತ್ತರ ಭಾರತದ ಅತ್ಯಂತ ಪ್ರಮುಖ ನದಿಗಳು. ಯಾಕೆಂದರೆ ಇಡೀ ಉತ್ತರ ಭಾರತಕ್ಕೆ ಜೀವಾಮೃತವನ್ನು ಕೊಡುವಂಥ ನದಿಗಳು ಇವು. ಈ 3 ನದಿಗಳು ಇಡೀ ಉತ್ತರ ಭಾರತಕ್ಕೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಪವಿತ್ರ ನದಿಗಳು ಹೌದು. ಜೊತೆಗೆ ಇಡೀ ಉತ್ತರ ಭಾರತಕ್ಕೆ ಇದು ನೀರುಣಿಸುವಂತಹ ಒಂದು ಜೀವಾಮೃತವನ್ನು ಕರುಣಿಸುವಂತಹ ನದಿಗಳಾಗಿವೆ. ಹಾಗಾಗಿ ಇನ್ನೂ ಅನೇಕ ನದಿಗಳಿವೆ, ಉಪನದಿಗಳಿವೆ. ಆದರೆ ಇವುಗಳನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಿಂಧು ನದಿ. ಸಿಂಧು ನದಿ ಕೈಲಾಸ ಪರ್ವತದಲ್ಲಿ ಇದು ಹುಟ್ಟುತ್ತದೆ. ಕೈಲಾಸ ಪರ್ವತದಲ್ಲಿ ಇದರ ಉಗಮಸ್ಥಾನ. ಇದು ವಾಯುವ್ಯ ಭಾರತಕ್ಕೆ ನೀರನ್ನು ಉಣಿಸಿದ ವಾಯುವ್ಯದ ಕಡೆಗೆ ತಿರುಗಿ ಇದು ಪಾಕಿಸ್ತಾನವನ್ನು ಸೇರ್ತದೆ, ಪಾಕಿಸ್ತಾನಕ್ಕೆ ತಲುಪ್ತದೆ. ಪಾಕಿಸ್ತಾನದ ಕರಾಚಿ ದಕ್ಷಿಣಕ್ಕೆ ಬಂದು ಕರಾಚಿ ಬಳಿ ಇದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಸಿಂಧು ನದಿಯ ಇದು 5 ಉಪನದಿಗಳನ್ನು ಕೂಡ ಹೊಂದಿದೆ. ಸುಮಾರು 2897 ಕಿಲೋಮೀಟರ್ ನದಿ ಪಾಕಿಸ್ತಾನದಲ್ಲಿದೆ. ಸುಮಾರು 709 ಕಿಲೋಮೀಟರ್ನಷ್ಟು ನದಿಯ ವ್ಯಾಪ್ತಿ ಭಾರತದಲ್ಲಿ ಕಾಣ್ತೇವೆ ನಾವು. ಇಲ್ಲಿ ಇದು 5 ಉಪನದಿಗಳನ್ನು ಹೊಂದಿದೆ. ಸಿಂಧು ನದಿ 5 ಉಪನದಿಗಳನ್ನು ಹೊಂದಿ ಅದು 4 ಅಲ್ಲಿ ಪಾಕಿಸ್ತಾನದ ಕಡೆಗೆ ಹೋಗ್ತದೆ. ಸಟ್ಲೇಜ್,
ರಾವಿ, ಬಿಯಾಸ್, ಚೀನಾಬ್ ಮತ್ತು ಝೀಲಂ ಅಂತ 5 ಉಪನದಿಗಳಿದೆ. ಝೀಲಂ, ಸಟ್ಲೇಜ್, ರಾವಿ, ಬಿಯಾಸ್ ಮತ್ತು ಚೀನಾಬ್, ಈ 5 ಉಪನದಿಗಳು ಇದೆ. ಇದು ಪಾಕಿಸ್ತಾನಕ್ಕೆ ಸುಮಾರು 2897 ಕಿಲೋಮೀಟರ್ನಷ್ಟು ಪಾಕಿಸ್ತಾನದ ಕಡೆಗೆ ಹರಿತದೆ. ಸುಮಾರು 709 ಕಿಲೋಮೀಟರ್ನಷ್ಟು ನದಿ ನಮ್ಮ ಭಾರತಕ್ಕೆ ನಮಗೆ ಸಿಗ್ತದೆ. ಇದು ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದಂಥ ಒಂದು ನದಿಯಾಗಿದೆ. ಇಲ್ಲಿ ಮುಂದೆ ನಾವು ವಿವಿಧೋದ್ದೇಶ ಯೋಜನೆಯನ್ನು ಓದುವಾಗ ಅಲ್ಲಿ ಮತ್ತೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದು ಪ್ರಮುಖ ನದಿ ಗಂಗಾ ನದಿ. ನೀವೆಲ್ಲ ಕೇಳಿದಿರಿ ಇದರ ಬಗ್ಗೆ ಅಲ್ವಾ? ಗಂಗಾ ನದಿ ಭಾರತದ ಅತ್ಯಂತ ಪವಿತ್ರವಾದ ನದಿ, ಭಾರತದಲ್ಲಿ ಹರಿಯುವಂಥ ಅತ್ಯಂತ ಉದ್ದವಾದ ನದಿ ಅಂತ ನಾವು ಇದನ್ನು ಕರಿತೇವೆ. ಅತ್ಯಂತ ಉದ್ದವಾಗಿದೆ. 2525 ಕಿಲೋಮೀಟರ್ನಷ್ಟು ಉದ್ದವಿದೆ. ಇದು ಭಾರತದಲ್ಲಿ ಹರಿಯುವಂಥ ಅತ್ಯಂತ ಉದ್ದವಾದಂಥ ನದಿ, ಪವಿತ್ರ ನದಿ ಅಂತ ನಾವು ಇದನ್ನು ಕರಿತೇವೆ. 2525 ಕಿಲೋಮೀಟರ್ ಉದ್ದ ಇದೆ. ಇದು ಗಂಗೋತ್ರಿ ಅಂದರೆ ನಮ್ಮ ಹಿಮಾದ್ರಿಯಲ್ಲಿರುವ ಗಂಗೋತ್ರಿ ಅನ್ನುವಲ್ಲಿ ಇದರ ಉಗಮ ಸ್ಥಾನ. ಗಂಗೋತ್ರಿಯಲ್ಲಿ ಇದು ಉಗಮವಾಗಿ ಹುಟ್ಟಿ ಮತ್ತೆ ಪೂರ್ವಾಭಿಮುಖವಾಗಿ ಹರಿತದೆ. ಪೂರ್ವಾಭಿಮುಖವಾಗಿ ಹರಿದು ಅದರ ಜೊತೆಗೆ ಸುಮಾರು ಬೇರೆ ಬೇರೆ ಉಪನದಿಗಳಿಗೂ ಕೂಡ ಇದು ಅವಕಾಶವನ್ನು ಮಾಡಿಕೊಡ್ತದೆ. ಉಪನದಿಗಳ ಜೊತೆಗೆ ಸೇರಿ ಇದು ಬಾಂಗ್ಲಾವನ್ನು ಪ್ರವೇಶಿಸ್ತದೆ. ಅಲ್ಲಿ ಮುಂದೆ ಆ ಬಾಂಗ್ಲಾವನ್ನು ಪ್ರವೇಶಿಸುವಾಗ ಇನ್ನೊಂದು ನದಿ, ಬೃಹತ್ ನದಿ ಬ್ರಹ್ಮಪುತ್ರ, ಅದು ಕೂಡ ಇದರ ಜೊತೆಗೆ ಸೇರಿ ಪದ್ಮಾ ನದಿ ಅಂತ ಕರೆಸಿಕೊಳ್ತದೆ. ಬಂಗಾಳ ಕೊಲ್ಲಿಯನ್ನು ಸೇರೋದಕ್ಕಿಂತ ಮುಂಚೆ ಬ್ರಹ್ಮಪುತ್ರ ನದಿಯೊಂದಿಗೆ ಸೇರಿ ಇದನ್ನು ಪದ್ಮಾ ನದಿ ಅಂತ ಕರೀತಾರೆ. ಇದಕ್ಕೊಂದು ಇನ್ನೊಂದು ಹೆಸರಿದೆ. ಬಂಗಾಳ ಕೊಲ್ಲಿಯನ್ನು ಸೇರೋದಕ್ಕೆ ಮುಂಚೆ ಬ್ರಹ್ಮಪುತ್ರ ನದಿಯನ್ನು ಇದು ಸೇರ್ತದೆ. ಬ್ರಹ್ಮಪುತ್ರ ನದಿಯನ್ನು ಸೇರಿದಾಗ ಇದನ್ನು ಪದ್ಮಾ ನದಿ ಅಂತ ನಾವು ಕರಿತೇವೆ. ಹಾಗಾಗಿ ಅಲ್ಲಿಯೂ ಕೂಡ ಅದಕ್ಕೊಂದು ವಿಶೇಷವಾದಂಥ ಹೆಸರಿದೆ. ಆಮೇಲೆ ಅಂತಿಮವಾಗಿ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ, ಸಮುದ್ರವನ್ನು ಸೇರ್ತದೆ. ಇದರ ಜೊತೆಗೆ ಉಪನದಿಗಳು, ಅನೇಕ ಉಪನದಿಗಳಿವೆ. ಅದರಲ್ಲಿ ಅತ್ಯಂತ ಉದ್ದವಾದಂಥ ನದಿ ಅಂತ ಹೇಳಿದರೆ ಯಮುನಾ, ಅತ್ಯಂತ ಉದ್ದವಾದಂಥ ಉಪನದಿ. ಉತ್ತರ ಭಾರತದಲ್ಲಿ ಅತ್ಯಂತ ಉದ್ದವಾದಂಥ ಒಂದು ಉಪನದಿ ಯಮುನಾ. ಇದು ಗಂಗೆಯ ಉಪನದಿ. ಹಾಗೆ ಗಾಗ್ರಾ, ಗಂಡಕ್, ರಾಮಗಂಗಾ, ಗೋಮತಿ, ಶಾರದಾ, ಹೀಗೆ ಸೋನೆ, ಕೋಸಿ ಇವೆಲ್ಲ ಉಪನದಿಗಳು ಗಂಗಾ ನದಿಗಿದೆ. ಇದರಲ್ಲಿ ಅತ್ಯಂತ ಉದ್ದವಾದಂಥ ನದಿ ಅಂದರೆ ಉಪನದಿ ಅಂದರೆ ಯಮುನಾ. ಮುಂದೆ ಬ್ರಹ್ಮಪುತ್ರ ನದಿ ಮಾನಸ ಸರೋವರದ ಸಮೀಪ. ಮಕ್ಕಳೇ, ಮಾನಸ ಸರೋವರ ಇಲ್ಲಿದೆ. ಟಿಬೇಟ್ ಶ್ರೇಣಿಯಲ್ಲಿ ನಾವು ಇದನ್ನು ಕಾಣ್ತೇವೆ. ಮಾನಸ ಸರೋವರ, ಕೈಲಾಸ ಪರ್ವತ ಮಾನಸ ಸರೋವರ ಇಲ್ಲಿ ಕಾಣ್ತಾ ಇದೆಯಲ್ಲ, ಮಾನಸ ಸರೋವರ ಇಲ್ಲಿ ಹುಟ್ಟಿ ಮುಂದೆ ಇದು ಟಿಬೇಟ್ ನೇಪಾಳ ಗಡಿಯನ್ನು, ನೇಪಾಳವನ್ನು ಮುಂದೆ ಇದು ಭಾರತವನ್ನು ಪ್ರವೇಶಿಸ್ತದೆ. ಇಲ್ಲಿ ಭಾರತವನ್ನು ಪ್ರವೇಶಿಸುವಂಥ ನದಿ ಟಿಬೇಟ್ನಲ್ಲಿ ಅಂದರೆ ಮಾನಸ ಸರೋವರದ ಚಿಮ್ಯಂಗ್ ಡಂಗ್ ಅನ್ನುವಲ್ಲಿ ಇದು ಹುಟ್ಟುತ್ತದೆ. ಬ್ರಹ್ಮಪುತ್ರ ಇದು ಮಾನಸ ಸರೋವರ ಇಲ್ಲಿ ಕಾಣ್ತಿದೆ. ಮಾನಸ ಸರೋವರದಲ್ಲಿ ಉಗಮ ಇದರದ್ದು. ಅದರ ನಂತರ ಟಿಬೇಟ್ನಲ್ಲಿ ಇದು ಹುಟ್ಟುತ್ತದೆ. ಆಮೇಲೆ ನೇಪಾಳ ಮತ್ತು ಇವುಗಳ ಇದರ ಗಡಿಯನ್ನು ದಾಟಿ ಇದು ಭಾರತವನ್ನು ಪ್ರವೇಶಿಸ್ತದೆ. ಇಲ್ಲಿ ಈಗಾಗಲೇ ನಾನು ಹೇಳಿದೆ, ಭಾರತವನ್ನು ಪ್ರವೇಶಿಸುವಾಗ ಅದು ಗಂಗಾ ನದಿಯೊಂದಿಗೆ ಮಿಲನವಾಗ್ತದೆ. ಆ ಗಂಗಾ ನದಿಯೊಂದಿಗೆ ಮಿಲನವಾದಾಗ ಇದನ್ನು ಏನಂತ ಕರೀತಾರೆ? ಪದ್ಮಾ ನದಿ ಅಂತ ಕರಿತೇವೆ. ಆಗ ಹೇಳಿದೆ ನಾನು, ಪದ್ಮಾ ನದಿ ಅಂತ ಕರಿತೇವೆ. ಹಾಗೆ ಇಲ್ಲಿ ಟಿಬೇಟಿಯನ್ನರು ಇದನ್ನು ಸಾಂಗ್ಪೋ ಅಂತ ಕೂಡ ಕರೀತಾರೆ, ಅಂದರೆ ಪಾವನ ನದಿ ಅಂತ ಅರ್ಥ. ಅವರಿಗೆ ಅದು ಅತ್ಯಂತ ಪವಿತ್ರವಾದಂಥ ನದಿ. ಹಾಗಾಗಿ ಇದನ್ನು ಸಾಂಗ್ಪೋ ಅಂದರೆ ಟಿಬೇಟಿಯನ್ ಭಾಷೆಯಲ್ಲಿ ಪಾವನ ನದಿ ಅಂತ, ಪಾವನ ಅಂತ ಅರ್ಥ, ಅಂದರೆ ಪವಿತ್ರವಾದಂಥ ನದಿ ಅಂತ ಕರೀತಾರೆ. ಆಮೇಲೆ ಇದು ಭಾರತವನ್ನು ಪ್ರವೇಶಿಸ್ತದೆ. ಪಶ್ಚಿಮಕ್ಕೆ ಹರಿತದೆ. ಪಶ್ಚಿಮಕ್ಕೆ ಹರಿದು ಇಲ್ಲಿ ಕಾಣ್ತಾ ಇದೆ. ಪಶ್ಚಿಮಕ್ಕೆ ಹರಿದ ನಂತರ ಮತ್ತೆ ಅದು ಬಂಗಾಳ ಕೊಲ್ಲಿಯನ್ನು ಸೇರೋ ಮೊದಲು ಇಲ್ಲಿ ಗಂಗಾ ನದಿಯನ್ನು ಸೇರ್ತದೆ. ಗಂಗಾ ನದಿ ಮತ್ತು ಇದು ಸೇರ್ತದೆ. ಇಲ್ಲಿ ಪದ್ಮಾ ನದಿ ಅಂತ ನಾವು ಇದನ್ನು ಕರಿತೇವೆ. ಆಮೇಲೆ ಅದು ಮತ್ತೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಪಶ್ಚಿಮಕ್ಕೆ ಹರಿದು ಗಂಗಾ ನದಿಯೊಂದಿಗೆ ಸೇರಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದರ ಉದ್ದ 2589 ಕಿಲೋಮೀಟರ್. 2509 ಕಿಲೋಮೀಟರ್. ಹಾಗಾಗಿ ಇದು ಉತ್ತರ ಭಾರತದ ಅತ್ಯಂತ ಪ್ರಮುಖ ನದಿಗಳು. ಇವುಗಳನ್ನು ಇನ್ನೊಮ್ಮೆ ನಾವು ರಿಕಾಲ್ ಮಾಡಿಕೊಳ್ಳೋಣ. ಇವುಗಳನ್ನು ನಾವು ಹಿಮಾಲಯದ ನದಿಗಳು ಅಂತ ಕರಿತೇವೆ. ಇವು ಅತ್ಯಂತ ಪ್ರಮುಖವಾದಂಥ ನದಿಗಳು. ಯಾಕೆಂದರೆ ಇಡೀ ಉತ್ತರ ಭಾರತಕ್ಕೆ ಜೀವಾಮೃತವನ್ನು ತುಂಬುವಂಥ ನದಿಗಳು ಇವುಗಳಾಗಿವೆ. ಅದರಲ್ಲಿ ಪ್ರಮುಖವಾಗಿ ನಾವು ಸಿಂಧು ನದಿ,
ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಅಂತ ನಾವು ಕರಿತೇವೆ. ಸಿಂಧೂ ನದಿ ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತದೆ. ಆಮೇಲೆ ಭಾರತದ ವಾಯುವ್ಯ ಭಾಗಕ್ಕೆ ತಿರುಗಿ ಮುಂದೆ ಪಾಕಿಸ್ತಾನವನ್ನು ತಲುಪುತ್ತದೆ. ಪಾಕಿಸ್ತಾನದಲ್ಲಿ ಇದು ಕರಾಚಿಯ ಬಳಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದಕ್ಕೆ 5 ಉಪನದಿಗಳಿವೆ. ಝೀಲಂ, ಚೀನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ಅನ್ನುವಂಥ 5 ಉಪನದಿಗಳನ್ನು ನಾವಿಲ್ಲಿ ಕಾಣ್ತೇವೆ. ಅದರ ಜೊತೆಗೆ ಸುಮಾರು 2897 ಕಿಲೋಮೀಟರ್ನಷ್ಟು ನದಿ ಪಾಕಿಸ್ತಾನದಲ್ಲಿ ಕಾಣ್ತೇವೆ. ಸುಮಾರು 709 ಕಿಲೋಮೀಟರ್ನಷ್ಟು ನದಿ ಭಾರತದಲ್ಲಿ ಇದೆ. ಮುಂದೆ ಗಂಗಾ ನದಿ ಅತ್ಯಂತ ಉದ್ದವಾದಂಥ ನದಿ, ಭಾರತದ ಅತ್ಯಂತ ಪವಿತ್ರವಾದಂಥ ನದಿ ಅಂತ ಕೂಡ ನಾವು ಇದನ್ನು ಗುರುತಿಸ್ತೇವೆ. ಹಿಮಾಲಯದ ಗಂಗೋತ್ರಿ ಇಲ್ಲಿ ಇದರ ಉಗಮ ಸ್ಥಾನ. ಅಲ್ಲಿಂದ ಹುಟ್ಟಿ ಇದು ಪೂರ್ವಾಭಿಮುಖವಾಗಿ ಹರಿತ ಬರುವಾಗ ಅನೇಕ ಉಪನದಿಗಳಿಗೆ ಇದು ಉಗಮ ಸ್ಥಾನವಾಗಿದೆ. ಅನೇಕ ನದಿಗಳನ್ನು ಸೇರಿಸಿಕೊಂಡು ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಬಂಗಾಳ ಕೊಲ್ಲಿಯನ್ನು ಸೇರುವ ಮುಂಚೆ ಬ್ರಹ್ಮಪುತ್ರ ನದಿಯೊಂದಿಗೆ ಇಲ್ಲಿ ಅದು ಸೇರ್ತದೆ. ಬ್ರಹ್ಮಪುತ್ರ ನದಿಯನ್ನು ಸೇರಿದಾಗ ಅದಕ್ಕೆ ವಿಶೇಷವಾದಂಥ ಹೆಸರಿನಿಂದ ಕರೀತಾರೆ, ಪದ್ಮಾ ನದಿ ಅಂತ ವಿಶೇಷವಾಗಿ ಅದನ್ನು ಗುರುತಿಸ್ತಾರೆ. ಅದಾದ ಮೇಲೆ ಅದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದರ ಪ್ರಮುಖ ಉಪನದಿಗಳಲ್ಲಿ ಅತ್ಯಂತ ಮುಖ್ಯ ಉದ್ದವಾದಂಥ ನದಿ ಅಂದರೆ ಯಮುನಾ ನದಿ. ಅದು ಬಿಟ್ಟರೆ ಗಂಡಕ್, ಗಾಗ್ರಾ, ಕೋಸಿ, ರಾಮಗಂಗಾ, ಗೋಮತಿ, ಶಾರದಾ, ಇನ್ನು ಅನೇಕ ಉಪನದಿಗಳು ಇದರ ಜೊತೆಗೆ ಸೇರಿ ಅದು ಉತ್ತರ ಭಾರತಕ್ಕೆ ಅತ್ಯಂತ ಪವಿತ್ರವಾದಂಥ ನದಿಗಳನ್ನಿಸಿವೆ. ಜೊತೆಗೆ ಅತ್ಯಂತ ಪ್ರಮುಖವಾದಂಥ ನದಿಗಳು ಅನಿಸ್ಕೊಂಡಿವೆ. ಇನ್ನೊಂದು ಉತ್ತರ ಭಾರತದ ಅತ್ಯಂತ ಪ್ರಮುಖ ನದಿ ಅಂದರೆ ಬ್ರಹ್ಮಪುತ್ರ ನದಿ. ಆಗಲೇ ಹೇಳಿದೆ ನಾನು. ಇದು ಮಾನಸ ಸರೋವರದಲ್ಲಿ ಹುಟ್ಟುತ್ತದೆ. ಚಿಮ್ಯಂಗ್ ಡಂಗ್ ಪರ್ವತದಲ್ಲಿ ಹುಟ್ಟುತ್ತದೆ. ಅದು ಇದು ಟಿಬೆಟ್ನಲ್ಲಿ ಹುಟ್ಟುತ್ತದೆ. ಟಿಬೆಟ್ನಲ್ಲಿ ಇದನ್ನು ಸಾಂಗ್ಪೋ ಅಥವಾ ಪಾವನ ನದಿ ಅಂತ ಕರೀತಾರೆ. ಇದು ಅರುಣಾಚಲ ಪ್ರದೇಶ್ ಇಲ್ಲಿ ಹರಿದು ಬಂದು ಗಂಗಾ ನದಿಯೊಂದಿಗೆ ಅಂದರೆ ಪಶ್ಚಿಮಾಭಿಮುಖವಾಗಿ ಹರಿತದೆ. ಪಶ್ಚಿಮಾಭಿಮುಖವಾಗಿ ಹರಿದು ಗಂಗಾ ನದಿಯನ್ನು ಸೇರಿ ಪದ್ಮಾ ನದಿ ಅಂತ ಕರೆಸ್ಕೊಳ್ತದೆ. ಆಮೇಲೆ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದರ ಉದ್ದ 2589 ಕಿಲೋಮೀಟರ್. ಕ್ಲಿಯರ್? ಇನ್ನು ನಮ್ಮ ದಕ್ಷಿಣ ಭಾರತದ ನದಿಗಳು ಹೇಗಿವೆ, ಯಾವುದು ಅಂತ ನೋಡೋಣ. ದಕ್ಷಿಣ ಭಾರತದ ನದಿಗಳು ಕೂಡ ಅನೇಕ ನದಿಗಳಿವೆ. ಇಲ್ಲಿ ಚಿಕ್ಕ ಚಿಕ್ಕ ನದಿಗಳು ತುಂಬ ಇವೆ, ಉಪನದಿಗಳಿದೆ. ಅದರ ಜೊತೆಗೆ ಆದರೆ ಅತ್ಯಂತ ಪ್ರಮುಖವಾದಂಥ ನದಿಗಳು ವ್ಯವಸಾಯ ಕಾರ್ಯಕ್ಕಿರ್ಬೋದು, ಅಥವಾ ಕೈಗಾರಿಕೆಗಿರ್ಬೋದು, ಮೀನುಗಾರಿಕೆಗಿರ್ಬೋದು, ಅಥವಾ ಒಳನಾಡ ಜಲಸಾರಿಗೆಗಿರ್ಬೋದು, ಬೇರೆ ಬೇರೆ ಕಾರ್ಯಗಳಿಗೆ ಅಥವಾ ಹೆಚ್ಚಾಗಿ ವ್ಯವಸಾಯ ಕಾರ್ಯಗಳಿಗೆ ಮತ್ತು ಕುಡಿಯುವ ನೀರಿನ ಪೂರೈಕೆ ಇರ್ಬೋದು. ಹಾಗೆ ಅನೇಕ ಮಹತ್ ಕಾರ್ಯಗಳಿಗೆ ಈ ನದಿಗಳು ಅತ್ಯಂತ ಪ್ರಮುಖವಾಗಿವೆ ದಕ್ಷಿಣ ಭಾರತದಲ್ಲಿ. ಈ ನದಿಗಳನ್ನು ನಾವು ಇಲ್ಲಿ ಕೂಡ ಅನೇಕ ನದಿಗಳು ತುಂಬಿ ಹರಿತವೆ. ದಕ್ಷಿಣ ಭಾರತದ ನದಿಗಳು ಯಾವ್ಯಾವುದು ಅಂತ ನಾವು ನೋಡೋಣ. ಉತ್ತರ ಭಾರತ ನದಿಗಳು ಕ್ಲಿಯರ್ ಅಂತ ಅನ್ನಿಸ್ತದೆ, ಕ್ಲಿಯರ್ ಆಗಿದೆ. ಇನ್ನು ದಕ್ಷಿಣ ಭಾರತ ನದಿಗಳು ಯಾವುದೆಲ್ಲ ಅಂತ ನೋಡೋಣ. ದಕ್ಷಿಣ ಭಾರತದ ನದಿಗಳನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಂತ ಕರಿತೇವೆ. ಯಾಕಂದರೆ ಇವು ಹೆಚ್ಚಾಗಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತವೆ. ಪರ್ಯಾಯ ಪ್ರಸ್ಥಭೂಮಿಯ ಬೇರೆ ಬೇರೆ ಶ್ರೇಣಿಗಳಿವೆ. ಪೂರ್ವ ಘಟ್ಟಗಳಿರ್ಬೋದು, ಪಶ್ಚಿಮ ಘಟ್ಟಗಳಿರ್ಬೋದು. ಆ ಶ್ರೇಣಿಗಳಲ್ಲಿ ಹರಿದು ಅವು ಮತ್ತೆ ಕೆಲವು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಇನ್ನು ಕೆಲವೊಂದು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಒಟ್ಟಿನಲ್ಲಿ ಇವು ಪರ್ಯಾಯ ಪ್ರಸ್ಥಭೂಮಿಯೇ ಮುಖ್ಯ ಉಗಮ ಸ್ಥಾನ. ಹಾಗಾಗಿ ಇವುಗಳನ್ನು ನಾವೆಂತ ಕರಿತೇವೆ, ಹೆಚ್ಚಾಗಿ ಎಲ್ಲ ನದಿಗಳನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಅಂತ ಹೆಸರಿಸ್ತೇವೆ. ಹೆಚ್ಚಿನ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗ್ತವೆ. ಆದರೆ ಅವು ಪೂರ್ವಾಭಿಮುಖವಾಗಿ ಹರಿದು, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿದರೂ ಕೂಡ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ 2 ಪ್ರಮುಖ ನದಿಗಳನ್ನು ಮತ್ತೆ ನಾನು ಹೇಳ್ತೇನೆ. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಾಪಿ ಮತ್ತು ಅವುಗಳ ಉಪನದಿಗಳು. ಇವೆಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಕೆಲವು ನದಿಗಳು ಸೇರ್ತವೆ. ಕೆಲವು ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿದರೂ ಕೂಡ ಅವು ಅಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಹಾಗೆ ನಾವು ಇಲ್ಲಿ ಅದನ್ನು ಆ ಥರದಲ್ಲಿ ಒಂದು ವಿಂಗಡಣೆ ಮಾಡಿಕೊಳ್ಳೋಣ. ಪೂರ್ವಕ್ಕೆ ಹರಿಯುವ ನದಿಗಳು ಅಂತ. ದಕ್ಷಿಣ ಭಾರತದ ನದಿಗಳಲ್ಲಿ ಪೂರ್ವಕ್ಕೆ ಹರಿಯುವಂಥದ್ದು, ಪೂರ್ವಕ್ಕೆ ಹರಿಯುವಂಥ ನದಿಗಳು ಆಗಲೇ ಹೇಳಿದೆ, ಪೂರ್ವಾಭಿಮುಖವಾಗಿ ಹರಿತವೆ. ಅಂದರೆ ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುತ್ತವೆ, ಆದರೆ ಪೂರ್ವಾಭಿಮುಖವಾಗಿ. ಯಾಕಂದರೆ ಮುಖ್ಯ ಕಾರಣ ಇದಕ್ಕೆ ಪೂರ್ವಾಭಿಮುಖವಾಗಿ ಇಳಿಜಾರಾಗಿರೋದ್ರಿಂದ ಇವು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿದರೂ ಕೂಡ ಇವು ಪೂರ್ವಾಭಿಮುಖವಾಗಿ ಹರಿತವೆ, ಅಲ್ಲಿ ಹೆಚ್ಚು ಇಳಿಜಾರಾಗಿರೋದ್ರಿಂದ. ಅದರಲ್ಲಿ ಮಹಾನದಿ ಅಂದರೆ ಮುಖ್ಯ ನದಿಗಳನ್ನು ಮಾತ್ರ ನಾವು ಹೇಳ್ತೇವೆ ಇಲ್ಲಿ. ಮಹಾನದಿ, ಗೋದಾವರಿ, ಕೃಷ್ಣ,
ಕಾವೇರಿ ಇವು ಅತ್ಯಂತ ಪ್ರಮುಖವಾದಂತಹ ನದಿಗಳು. ಮಹಾನದಿ ಒಡಿಸ್ಸಾ ನಿಮ್ಗೆ ಗೊತ್ತಿದೆ, ಒಡಿಸ್ಸಾದಲ್ಲಿ ಇದು ಇದರ ಭುವನೇಶ್ವರ್ ಅಥವಾ ಏನಿದೆ ಅದು ಅಲ್ಲಿ ಮಹಾನದಿ ಇಲ್ಲಿ ಹುಟ್ಟುತ್ತದೆ. ಇದು ಪಶ್ಚಿಮ ಘಟ್ಟಗಳ ಸಿವಾಹ್ ಪ್ರಾಂತ್ಯದಲ್ಲಿ ಹುಟ್ಟುತ್ತದೆ. ಸಿವಾಹ್ ಮಹಾನದಿ ಉಗಮ ಸ್ಥಾನ ಸಿವಾಹ್. ಸಿವಾಹ್ ಪರ್ವತ ಶ್ರೇಣಿಯಲ್ಲಿ ಇದರ ಉಗಮ ಸ್ಥಾನ. ಸುಮಾರು 851 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಇದು ಸುಮಾರು 851 ಕಿಲೋಮೀಟರ್ ಉದ್ದವಾಗಿದೆ. ಇದು ಕೂಡ ಒಡಿಸ್ಸಾ ಮತ್ತು ಬಿಹಾರ ಈ ರಾಜ್ಯಗಳಿಗೆ ಅತ್ಯಂತ ಪ್ರಮುಖವಾದಂಥ ಒಂದು ನದಿ ಅನಿಸ್ಕೊಂಡಿದೆ. ಒರಿಸ್ಸಾದಲ್ಲಿ ಇದು ಅತ್ಯಂತ ಪ್ರಮುಖವಾದಂಥ ನದಿ. ಅನೇಕ ಉಪನದಿಗಳನ್ನು ಕೂಡ ಇದು ಹೊಂದಿದೆ. 851 ಕಿಲೋಮೀಟರ್ನಷ್ಟು ಇದು ಉದ್ದ ಇದೆ. ಇನ್ನು ಎರಡನೇ ಅತ್ಯಂತ ಪ್ರಮುಖ ನದಿ ಅಂತ ಹೇಳಿದರೆ ಗೋದಾವರಿ ನದಿ. ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಅಲ್ಲಿ ಇದೆ. ಇದು ತ್ರಯಂಬಕ್, ಇದರ ಉಗಮ ಸ್ಥಾನ ತ್ರಯಂಬಕ್. ತ್ರಯಂಬಕ್ ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಉದ್ದವಾದಂಥ ನದಿ ಅನಿಸ್ಕೊಂಡಿದೆ. ಸುಮಾರು 1465 ಕಿಲೋಮೀಟರ್, 1465 ಕಿಲೋಮೀಟರ್ ಉದ್ದ ಇದೆ. ತ್ರಯಂಬಕ್ ಅಲ್ಲಿ ಇದರ ಉಗಮ ಸ್ಥಾನ. ಹಾಗೆ ಇನ್ನೊಂದು ಅತ್ಯಂತ ಪ್ರಮುಖ ನದಿ ಅಂದರೆ ಕೃಷ್ಣ. ಪೂರ್ವದ ನದಿಗಳಿದು ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಪೂರ್ವಾಭಿಮುಖವಾಗಿ ಹರಿಯುವಂಥ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿದರೂ ಕೂಡ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿ. ಪೂರ್ವಾಭಿಮುಖವಾಗಿ ಹರಿತದೆ ಕೃಷ್ಣ. ಇದು ಮಹಾಬಲೇಶ್ವರ ಬೆಟ್ಟದಲ್ಲಿ ಹುಟ್ಟುತ್ತದೆ. ಇದರ ಉಗಮ ಸ್ಥಾನ ಮಹಾಬಲೇಶ್ವರ ಬೆಟ್ಟ. ಸುಮಾರು 1400 ಕಿಲೋಮೀಟರ್ನಷ್ಟು ಉದ್ದ ಇದೆ. ಇದು 1400 ಕಿಲೋಮೀಟರ್ ಉದ್ದ ಇದೆ. ಇದರ ಜೊತೆಗೆ ಇದು ಅನೇಕ ಉಪನದಿಗಳನ್ನು, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅನೇಕ ಉಪನದಿಗಳಿಗೆ ಇದು ಅವಕಾಶವನ್ನು ಮಾಡಿಕೊಡ್ತದೆ. ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ತುಂಗಭದ್ರಾ, ಭೀಮಾ ಈ 5 ನದಿಗಳಿಗೆ, ಉಪನದಿಗಳನ್ನು ಸೇರಿಸಿಕೊಂಡು ಇದು ಮುಂದುವರಿತದೆ. ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಮತ್ತು ಕೊಯ್ನಾ ಈ 5 ನದಿಗಳಿಗೆ, ಉಪನದಿಗಳಿಗೆ ಕೂಡ ಕೃಷ್ಣ ಒಂದು ಅವಕಾಶವನ್ನು ಮಾಡಿಕೊಡ್ತದೆ. ಮುಂದೆ ಅತ್ಯಂತ ಪ್ರಮುಖವಾದಂಥ, ಕರ್ನಾಟಕದ ಅತ್ಯಂತ ಪ್ರಮುಖವಾದಂಥ ಪವಿತ್ರವಾದಂಥ ನದಿ ಇವೆಲ್ಲವೂ ಮುಖ್ಯವೇ. ಆದರೆ ನಮ್ಮ ಅತ್ಯಂತ ಪ್ರಮುಖವಾದಂಥ ನದಿ ಯಾವುದಂದರೆ ಕಾವೇರಿ. ಕಾವೇರಿ ನದಿ ಅತ್ಯಂತ ಪವಿತ್ರವಾದಂಥ ನದಿ ಅಂತ ನಾವು ಕರಿತೇವೆ. ಇದು ಕೂಡ ಅನೇಕ ಉಪನದಿಗಳಿಗೆ ಉಗಮ ಸ್ಥಾನವನ್ನು ಆಗಿದೆ. ತಲಕಾವೇರಿ ಇದರ ಮಡಿಕೇರಿಯ ಕೊಡಗು ಜಿಲ್ಲೆಯ ತಲಕಾವೇರಿ ಅನ್ನುವಲ್ಲಿ ಇದರ ಉಗಮ ಸ್ಥಾನ. ಅಲ್ಲಿ ಹುಟ್ಟಿ ಇದು ಪೂರ್ವಾಭಿಮುಖವಾಗಿ ಹರಿತ ಅನೇಕ ಉಪನದಿಗಳೊಂದಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ತಮಿಳುನಾಡಿನ ಮೂಲಕ ಇದು ತಮಿಳುನಾಡನ್ನು ಪ್ರವೇಶಿಸಿ ಇದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಹಾಗೆ ಇದರ ಉಪನದಿಗಳು ಅನೇಕ ಇದೆ. ಹೇಮಾವತಿ, ಅರ್ಕಾವತಿ, ಕಬಿನಿ, ಲಕ್ಷ್ಮಣತೀರ್ಥ, ಭವಾನಿ ಮುಂತಾದ ಅನೇಕ ನದಿಗಳು ಇದರ ಜೊತೆಗೆ ಸೇರ್ತವೆ. ಉಪನದಿಗಳನ್ನು ಸೇರಿಸಿಕೊಂಡು ಇದು ಮುಂದುವರಿತಾ ಹೋಗ್ತದೆ. ಇದು ಪೂರ್ವಾಭಿಮುಖವಾಗಿ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಪ್ರಮುಖ ನದಿಗಳು. ಮಹಾನದಿ ಸಿವಾಹ ಪ್ರಾಂತ್ಯದಲ್ಲಿ ಹುಟ್ಟುತ್ತದೆ. ಸುಮಾರು 851 ಕಿಲೋಮೀಟರ್ ಉದ್ದ ಇದೆ. ಗೋದಾವರಿ ನದಿ ಆಂಧ್ರ ಪ್ರದೇಶ, ತೆಲಂಗಾಣ ಈ ರಾಜ್ಯಗಳಿಗೆ ಪ್ರಮುಖವಾಗಿದೆ. ತ್ರಯಂಬಕ್ ಪರ್ವತ ಶ್ರೇಣಿಯಲ್ಲಿ ಇದು ಹುಟ್ಟುತ್ತದೆ. 1465 ಕಿಲೋಮೀಟರ್ ಉದ್ದ ಇದೆ ಮಕ್ಕಳೇ. ಇದು ಅತ್ಯಂತ ಮುಖ್ಯವಾಗಿದ್ದು, ಯಾಕಂದರೆ ಇದು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದಂಥ ನದಿ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದಂಥ ನದಿ ಅಂದರೆ ಗೋದಾವರಿ. ಹಾಗೆ ಕೃಷ್ಣ ಮಹಾಬಲೇಶ್ವರ ಬೆಟ್ಟದಲ್ಲಿ ಇದು ಹುಟ್ಟುತ್ತದೆ. ಸುಮಾರು 1400 ಕಿಲೋಮೀಟರ್ ಉದ್ದ ಇದೆ. ಅದರ ಜೊತೆಗೆ ಇದರಲ್ಲಿ ಉಪನದಿಗಳು ಕೂಡ ಇದೆ. ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ ಮತ್ತು ಕೊಯ್ನಾ ಈ 5 ಉಪನದಿಗಳಿಗೂ ಕೂಡ ಇದು ಅವಕಾಶವನ್ನು ಮಾಡಿಕೊಡ್ತದೆ. ಮುಂದೆ ಇನ್ನೊಂದು ಅತ್ಯಂತ ಪ್ರಮುಖ ನದಿ ಅಂದರೆ ಕಾವೇರಿ. ಇದು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಇದು ಉಗಮವಾಗ್ತದೆ. ತಲಕಾವೇರಿ ಅಲ್ಲಿ ಹುಟ್ಟಿ ಇದು ಬೇರೆ ಬೇರೆ ಜಿಲ್ಲೆಗಳಿಗೆ ತನ್ನ ಜೀವಾಮೃತವನ್ನು ಉಣಿಸ್ತಾ
ಮುಂದೆ ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದರ ಜೊತೆಗೆ ಅನೇಕ ಉಪನದಿಗಳು ಕೂಡ ಇದರ ಜೊತೆಗೆ ಹರಿತವೆ. ಹೇಮಾವತಿ, ಅರ್ಕಾವತಿ, ಭವಾನಿ, ಲಕ್ಷ್ಮಣತೀರ್ಥ, ಕಬಿನಿ, ಹೀಗೆ ಅನೇಕ ನದಿಗಳು ಇದರ ಜೊತೆಗೆ ಹರಿದು, ಸುವರ್ಣಾವತಿ, ಇವೆಲ್ಲ ಅನೇಕ ನದಿಗಳು ಇದರ ಜೊತೆಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಹಾಗಾಗಿ ಉತ್ತರ ಭಾರತದಷ್ಟೇ ಪ್ರಮುಖವಾದಂಥ ನದಿಗಳು ದಕ್ಷಿಣ ಭಾರತದಲ್ಲೂ ಇದೆ. ಇವು ಕೂಡ ನಮಗೆ ಅತ್ಯಂತ ಪ್ರಮುಖ ಅನಿಸಿಕೊಂಡಿವೆ. ಇನ್ನು ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದೆಲ್ಲ ನೋಡೋಣ. ಅದರಲ್ಲಿ ಅತ್ಯಂತ ಮುಖ್ಯವಾದಂಥ ಒಂದು ನದಿ ಅಂದರೆ ನರ್ಮದಾ. ನರ್ಮದಾ ನದಿ ಅಮರಕಂಟಕ ಪರ್ವತದಲ್ಲಿ ಹುಟ್ಟುತ್ತದೆ. ಅಮರಕಂಟಕ್ ಅದರ ಉಗಮ ಸ್ಥಾನ ಪರ್ಯಾಯ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳು. ವ್ಯತ್ಯಾಸ ಗಮನಿಸಿ ಮಕ್ಕಳೇ, ಇದು ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುವಂಥ ನದಿಗಳು. ಆದರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ, ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇವು ಕೂಡ ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುವಂಥದ್ದು, ಆದರೆ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂಥ ನದಿಗಳು. ಹಾಗಾಗಿ ಇದನ್ನು ನಾವು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಅಂತ ಕರಿತೇವೆ. ಹುಟ್ಟುವುದು ಪಶ್ಚಿಮ ಘಟ್ಟಗಳಲ್ಲಿ. ಅಮರಕಂಟಕ್ ಪರ್ವತ ಶ್ರೇಣಿಯಲ್ಲಿ ಇದರ ಉಗಮ ಸ್ಥಾನ. ಇದು ಅಮರಕಂಟಕ ಶ್ರೇಣಿಯಲ್ಲಿ ಅಮೃತಶಿಲಾ ಪದರಗಳ ಮೂಲಕ ಹರಿತದೆ. ಇದು ಅಮೃತಶಿಲಾ ಕಂದರಗಳ ಮೂಲಕ, ಕಣಿವೆಗಳ ಮೂಲಕ ಇದು ಹರಿದು ಅರಬ್ಬಿ ಸಮುದ್ರವನ್ನು, ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇನ್ನೊಂದು ಅತ್ಯಂತ ಪ್ರಮುಖ ನದಿ ಅಂದರೆ ತಾಪಿ ನದಿ ಅಂತ, ತಪತಿ ಅಥವಾ ತಾಪಿ ನದಿ. ಇದು ಮುಲ್ತಾಯ್, ಪಶ್ಚಿಮ ಘಟ್ಟಗಳಲ್ಲಿರುವಂಥ ಮುಲ್ತಾಯ್ ಪ್ರದೇಶದಲ್ಲಿ ಇದರ ಉಗಮ ಸ್ಥಾನ. ಇದು ಕೂಡ ಅಷ್ಟೇ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಸುಮಾರು 724 ಕಿಲೋಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ಇದು ಹರಿತದೆ. ಇದಲ್ಲದೆ ಇನ್ನೂ ಅನೇಕ ನದಿಗಳು ನಿಮಗೆ ಗೊತ್ತೇ ಇದೆ. ನೇತ್ರಾವತಿ ಇದೆ, ಶರಾವತಿ ಇದೆ, ನಮ್ಮ ಲಿಂಗನಮಕ್ಕೆ ಏನು ಡ್ಯಾಮ್ ಇದೆ ಅಥವಾ ಅಲ್ಲಿನ ವಿದ್ಯುದಾಗಾರ ಇರ್ಬೋದು, ಅದಕ್ಕೆ ಅತ್ಯಂತ ಪ್ರಮುಖವಾಗಿ ನೀರನ್ನು ನಾವು ಶೇಖರಣೆ ಮಾಡಿ ಅಣೆಕಟ್ಟಿನ ಮೂಲಕ ನೀರನ್ನು ಕೊಡ್ತಾ ಇರೋದು ಶರಾವತಿ ನದಿ. ಹಾಗಾಗಿ ಅಂಥ ಒಂದು ಪ್ರಮುಖ ನದಿ ಇದೆ. ಶರಾವತಿ ಇದೆ, ನೇತ್ರಾವತಿ ಇದೆ, ಹಾಗೆ ಬೇಡ್ತಿ ಇದೆ, ಜುವಾರಿ, ಕಾಳಿ, ವಾರಾಹಿ, ಹಾಗೆ ಇನ್ನು ದಕ್ಷಿಣ ಭಾರತ ಕೇರಳಕ್ಕೆ ಬಂದ ಪೆರಿಯಾರ್, ಇವೆಲ್ಲ ನದಿಗಳು ಅತ್ಯಂತ ಪ್ರಮುಖವಾದಂಥ ನದಿಗಳಾಗಿವೆ. ಇವುಗಳು ಕೂಡ ನಮ್ಮ ರಾಜ್ಯಕ್ಕಾಗಲಿ ಅಥವಾ ನಮ್ಮ ದೇಶಕ್ಕಾಗಲಿ ಅತ್ಯಮೂಲ್ಯ ಸಂಪನ್ಮೂಲವಾಗಿ ಇಂದಿಗೂ ಕೂಡ ಉಳಿದಿದೆ. ನಾವು ಉಳಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಇವೆಲ್ಲವೂ ಕೃಷಿ ಕಾರ್ಯ ಅಥವಾ ನಮ್ಮ ದೈನಂದಿನ ಕಾರ್ಯ ಮಾತ್ರ ಅಲ್ಲ, ಎಲ್ಲ ಕಾರ್ಯಗಳಿಗೂ ಕೂಡ ನಮ್ಮ ದೇಶದ ಅಭಿವೃದ್ಧಿಗೆ ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಈ ನದಿ ಪಾತ್ರಗಳು ಅತ್ಯಂತ ಪ್ರಮುಖವಾಗಿವೆ. ಹಾಗಾಗಿ ನಾವು ಅವುಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ಶರಾವತಿ ನದಿ ನಿಮಗೆ ಇದಕ್ಕೆ ಶರಾವತಿ ನದಿ ಅಂಬುತೀರ್ಥ ಅಂತ, ತೀರ್ಥಹಳ್ಳಿ ಬಳಿಯ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ. ಅಲ್ಲಿಂದ ಮುಂದೆ ಅದು ಪಶ್ಚಿಮಾಭಿಮುಖವಾಗಿ ಹರಿದು ದೊಡ್ಡ ವಿಶಾಲವಾದಂಥ ನದಿ ಆಗ್ತದೆ. ಹಾಗೆ ನೇತ್ರಾವತಿ ನಿಮಗೆ ಗೊತ್ತೇ ಇದೆ, ಕುದುರೆಮುಖ ಅಥವಾ ಸಂಸೆ ಬಳಿಯ ಕುದುರೆಮುಖದಲ್ಲಿ ಇದು ಉಗಮ ಸ್ಥಾನ. ಅದು ನಂತರ ಮುಂದೆ ಹರಿದು ನೇತ್ರಾವತಿ ಆಗಿ ನಮಗೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀರು ಅಥವಾ ಜೀವಾಮೃತ ಅಂತ ಕರೆಯೋಣ, ಅದನ್ನು ನೀರು ಅಂತ ಕರೆಯೋದು ಬೇಡ. ಯಾಕಂದರೆ ನೀರಿಲ್ಲದೆ ಯಾವುದೇ ಮಾನವನು ಕೂಡ ಸ್ಥಿರವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಪೀಠಿಕೆಯಲ್ಲಿ ಹೇಳಿದೆ. ಹಾಗಾಗಿ ನೀರಿಲ್ಲದೆ ಯಾವುದೇ ಜೀವನ ಸಾಧ್ಯ ಇಲ್ಲ. ನೀರಿದ್ದರೆ ಮಾತ್ರ ನಾವು ಬದುಕ್ತೇವೆ. ಇನ್ನೊಮ್ಮೆ ಮುಂದೆ ಒಂದು ಮುಂದಿನ ಕಾಲದಲ್ಲಿ ಯುದ್ಧ ನಡೆದರೆ ನೀರಿಗಾಗಿ ಯುದ್ಧ ನಡೀತದೆ ಅಂತ ನೀವು ಕೇಳಿರ್ಬೋದು, ಹಾಗಾಗಿ ಬರ್ತಾ ಇರ್ತದೆ. ಅಂದರೆ ಅಂತಹ ಸಂದರ್ಭ ಅಥವಾ ಅಂತಹ ಒಂದು ಅಸಹಾಯಕ ಸ್ಥಿತಿ ನಮಗೆ ಬರೋದು ಬೇಡ. ಈ ಇರುವ ನದಿಗಳನ್ನು ನಾವು ಸಮರ್ಪಕವಾಗಿ ಬಳಸಬೇಕು ಮತ್ತು ಇವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಉಳಿಸಿಕೊಂಡ್ರೆ ನಮಗೆ ಯಾವತ್ತಿಗೂ ಕೂಡ ನೀರಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ನೀವು ಒಂದೆರಡು ಬರ್ಕೊಳ್ಳಿ. ಗೃಹ ಕಾರ್ಯಕ್ಕೆ ಒಂದೆರಡು ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳು, ಇವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಒಂದು ಸಣ್ಣ ಅದನ್ನು ಕಾಲಮ್ ಮಾಡಿ ಇದೇ ಥರ ಉತ್ತರ ಭಾರತ ನದಿಗಳು ಮತ್ತು ದಕ್ಷಿಣ ಭಾರತ ನದಿಗಳು ಅಂತ ಅವುಗಳ ಉಗಮ ಸ್ಥಾನ, ಅವುಗಳ ಉದ್ದ, ಜೊತೆಗೆ ಅವುಗಳು ಏನಾದರೂ ಉಪನದಿ ಇದ್ದರೆ ಅದೆಲ್ಲ ಅಥವಾ ಅದರಲ್ಲಿ ಏನಾದರೂ ವಿಶೇಷತೆ ಇದ್ದರೆ ಅದನ್ನು ಬರೀರಿ. ಈ 3 ಪಾಯಿಂಟ್ಸನ್ನು ಬರೀತಾ ಉತ್ತರ ಭಾರತ ನದಿಗಳನ್ನು ಬರೀರಿ, ದಕ್ಷಿಣ ಭಾರತ ನದಿಗಳು, ಇದನ್ನು ನೀವು ಗೃಹ ಕಾರ್ಯ ಮಾಡಿಕೊಂಡು ಬರಬೇಕಾಗ್ತದೆ. ಒಂದು ಅತ್ಯಂತ ಪ್ರಮುಖವಾದಂಥ ಅದೊಂದು ಪ್ರಶ್ನೆ, ಇದನ್ನು ಬರೀರಿ. ನಿಮಗೆಲ್ಲರಿಗೂ